ನಮಸ್ಕಾರ ಫ್ರೆಂಡ್ಸ್, ಭೀಮಾ ಕನ್ನಡ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಅವರು ಸುಮಾರು 2609 ಹುದ್ದೆಗಳ ನೇಮಕಾತಿಗೆ ದಿನಾಂಕ 1/1/2025 ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇನ್ನು ಇಲ್ಲಿ ಇಲಾಖೆವಾರು ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಅದಕ್ಕೆ ಸಂಬಂಧಿಸಿದ ವಿದ್ಯಾರ್ಹತೆ ಮತ್ತು ಪರೀಕ್ಷಾ ಪಠ್ಯಕ್ರಮಗಳನ್ನು ಈ ಅಧಿಸೂಚನೆ ಮೂಲಕ ತಿಳಿಸಿದ್ದಾರೆ. ಬಟ್ ಇದರ ಒಂದು ಆನ್ಲೈನ್ ಅರ್ಜಿಯನ್ನು ಇನ್ನೂ ಕರೆದಿಲ್ಲ. ಇದರ ಅರ್ಜಿ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ಪ್ರಕಟಿಸಲಾಗುವುದು ಅಂತ ತಿಳಿಸಿದ್ದಾರೆ. ಬಟ್ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ಮತ್ತು ವಿದ್ಯಾರ್ಹತೆ ಮತ್ತು ಒಂದು ಪರೀಕ್ಷಾ ಪಠ್ಯಕ್ರಮವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಅದಕ್ಕೆ ತಕ್ಕಂತೆ ಒಂದು ಪೂರ್ವ ಸಿದ್ಧತೆಯನ್ನು ನಡೆಸೋದಕ್ಕೆ ಈ ಒಂದು ಅಧಿಸೂಚನೆ ಮುಖಾಂತರ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ತಿಳಿಸಿದೆ. ಇಲ್ಲಿ ಇಲಾಖೆವಾರು ಎಷ್ಟೆಷ್ಟು ಹುದ್ದೆ ಇದೆ ಅಂತ ನೋಡೋದಾದರೆ, ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಒಟ್ಟು 44 ಹುದ್ದೆಗಳು ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು 750 ಹುದ್ದೆಗಳು ಮತ್ತು ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ಸುಮಾರು 38 ಹುದ್ದೆಗಳು ಮತ್ತು ಅದೇ ರೀತಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 1752 ಹುದ್ದೆಗಳು. ಅದಾದಮೇಲೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 25 ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ಈ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಮತ್ತು ಈ ಹುದ್ದೆಗಳಿಗೆ ಯಾವ್ಯಾವ ವಿದ್ಯಾರ್ಹತೆಯನ್ನು ನೋಡೋದಾದರೆ, ಒಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು ಒಂದು ಪ್ರಥಮ ದರ್ಜೆ ಸಹಾಯಕರು ನಾನ್ HKಯಲ್ಲಿ 4 ಹುದ್ದೆ ಮತ್ತು HKಯಲ್ಲಿ 1 ಹುದ್ದೆ ಇದ್ದು, ಇದಕ್ಕೆ ವಿಶ್ವವಿದ್ಯಾನಿಲಯದಿಂದ ಪಡೆದಕ್ಕಂಥ ಒಂದು ಪದವಿಯನ್ನು ಹೊಂದಿರಬೇಕು. ಅಂದರೆ ಯಾವುದೇ ಡಿಗ್ರಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು ಒಟ್ಟು ನಾನ್ HKಯಲ್ಲಿ 14, HKಯಲ್ಲಿ 6 ಹುದ್ದೆಗಳು. ಇದಕ್ಕೆ ವಿದ್ಯಾರ್ಹತೆ ಬಂದ್ಬಿಟ್ಟು ದ್ವಿತೀಯ PUC. ಮತ್ತು ಪರೀಕ್ಷಾ ಪಠ್ಯಕ್ರಮ ನೋಡೋದಾದರೆ, ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ 1, ಅದನ್ನು ಪ್ರಶ್ನೆ ಪತ್ರಿಕೆ 2 ಬಂದ್ಬಿಟ್ಟು ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ. ಅದಾದಮೇಲೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಅಧಿಕಾರಿ ಮಾರುಕಟ್ಟೆ HKಯಲ್ಲಿ 2 ಹುದ್ದೆಗಳಿದೆ. ಇದು ಎನಿ ಡಿಗ್ರಿ ವಿತ್ 5 years ಎಕ್ಸ್ಪೀರಿಯೆನ್ಸ್ ವಿದ್ಯಾರ್ಹತೆಯನ್ನು ಕೇಳಿದ್ದಾರೆ. ಅದಾದಮೇಲೆ ಕಿರಿಯ ಅಧಿಕಾರಿ ಮಾರುಕಟ್ಟೆ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆರ್ MBA ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಹತೆಯನ್ನು ಕೇಳಿದ್ದಾರೆ. ಇದು HKಯಲ್ಲಿ 1 ಹುದ್ದೆ ಇದೆ. ಅದೇ ರೀತಿ ಅಸಿಸ್ಟೆಂಟ್ ಆಪರೇಟರು 11 ಹುದ್ದೆಗಳು ಖಾಲಿ ಇದ್ದು, ಅದು HKಯಲ್ಲಿ ಇದೆ. ಅದರಲ್ಲಿ SSLC ವಿತ್ ITS ಸರ್ಟಿಫಿಕೇಟ್ ಇನ್ ಆಪರೇಟರ್ ಟ್ರೇಡ್ ವಿದ್ಯಾರ್ಹತೆಯನ್ನು ಕೇಳಿದ್ದಾರೆ. ಅದಾದಮೇಲೆ ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ, ಇಲ್ಲಿ HKಯಲ್ಲಿ 7 ಹುದ್ದೆ ಇದೆ. ನಾನ್ HKಯಲ್ಲಿ ಯಾವುದೂ ಇಲ್ಲ. ಇಲ್ಲಿ ಎನಿ ಡಿಗ್ರಿ ವಿತ್ MBA ಫೈನಾನ್ಸ್ ಆರ್ ಎನಿ ಡಿಗ್ರಿ ವಿತ್ ಇಂಟರ್ ACA/AICWA ಅಂತ ಕೇಳಿದರೆ ವಿತ್ 5 years ಎಕ್ಸ್ಪೀರಿಯೆನ್ಸನ್ನು ವಿದ್ಯಾರ್ಹತೆಯನ್ನು ಕೇಳಿದ್ದಾರೆ. ಅದೇ ರೀತಿ ಕಿರಿಯ ಅಧಿಕಾರಿ QAD, ಇಲ್ಲಿ 2 HKಯಲ್ಲಿ ನಾನ್ HKಯಲ್ಲಿ ಇದೆ ಹುದ್ದೆ, HKಯಲ್ಲಿ ಯಾವುದೇ ಇಲ್ಲ. ಇದಕ್ಕೆ ವಿದ್ಯಾರ್ಹತೆ MSc ಇನ್ ಕೆಮಿಸ್ಟ್ರಿ. ಅದಾದಮೇಲೆ ಕಿರಿಯ ಅಧಿಕಾರಿ R&D, ಇಲ್ಲಿ ನಾನ್ HKಯಲ್ಲಿ 1 ಹುದ್ದೆ ಇದೆ. ಇದಕ್ಕೂ ಸಹ MSc ಇನ್ ಕೆಮಿಸ್ಟ್ರಿ ಕೇಳಿದ್ದಾರೆ. ಅದಾದಮೇಲೆ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ, ಇಲ್ಲಿ ನಾನ್ HKಯಲ್ಲಿ 2 ಹುದ್ದೆ ಇದೆ. ಇದಕ್ಕೆ ಒಂದು BE ಅಥವಾ BTech ಕೆಮಿಕಲ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕಲ್ IP ಆರ್ MSc ಇನ್ ಕೆಮಿಸ್ಟ್ರಿ ವಿದ್ಯಾರ್ಹತೆಯನ್ನು ಕೇಳಿದ್ದಾರೆ. ಅದೇ ರೀತಿ ಒಂದು ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ, ಇಲ್ಲಿ ನಾನ್ HKಯಲ್ಲಿ 2 ಹುದ್ದೆ ಇದೆ. ಇದಕ್ಕೆ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ MBA ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಹುದ್ದೆಗಳ ಒಂದು ಪರೀಕ್ಷಾ ಪಠ್ಯಕ್ರಮ ನೋಡೋದಾದರೆ, ಒಂದು ಸಾಮಾನ್ಯ ಜ್ಞಾನ ಮತ್ತು ಪ್ರಶ್ನೆ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ, ಅಂದರೆ ಈ ಹುದ್ದೆಗಳ ಸಂಬಂಧಪಟ್ಟ ಒಂದು ವಿಷಯದ ಮೇಲೆ ಇನ್ನೊಂದು ಪತ್ರಿಕೆ ಇರಲಿದೆ. ಅದೇ ರೀತಿ ಮಾರಾಟ ಪ್ರತಿನಿಧಿ ನಾನ್ HKಯಲ್ಲಿ, ಇದು HKಯಲ್ಲಿ 4 ಹುದ್ದೆ ಇದೆ, ಎನಿ ಡಿಗ್ರಿ. ಅದೇ ರೀತಿ ಕಿರಿಯ ಮಾರಾಟ ಪ್ರತಿನಿಧಿ HKಯಲ್ಲಿ 3 ಹುದ್ದೆ ಇದೆ. ಅದಕ್ಕೆ ವಿದ್ಯಾರ್ಹತೆ ಬಂದ್ಬಿಟ್ಟು PUC. ಇದಕ್ಕೆ ಪರೀಕ್ಷಾ ಪಠ್ಯಕ್ರಮ ಸಾಮಾನ್ಯ ಜ್ಞಾನ ಮತ್ತು ಪತ್ರಿಕೆ 2 ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಅದೇ ರೀತಿ ನೆಕ್ಸ್ಟ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಜೂನಿಯರ್ ಪ್ರೋಗ್ರಾಮರು ನಾನ್ HKಯಲ್ಲಿ 4, HKಯಲ್ಲಿ 1 ಹುದ್ದೆ ಖಾಲಿ ಇದೆ. ಇಲ್ಲಿ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ MCA ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಸಹಾಯಕ ಇಂಜಿನಿಯರ್, ಇದಕ್ಕೆ ಸಿವಿಲ್ ಗ್ರೂಪ್ C ಹುದ್ದೆ, ಇದು ನಾನ್ HKಯಲ್ಲಿ 1 ಹುದ್ದೆ ಇದೆ. ಇದಕ್ಕೆ ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪರೀಕ್ಷಾ ಪಠ್ಯಕ್ರಮ ಪ್ರಶ್ನೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಮತ್ತು ಪ್ರಶ್ನೆ ಪತ್ರಿಕೆ 2 ಒಂದು ನಿರ್ದಿಷ್ಟ ಪತ್ರಿಕೆ ಇರಲಿದೆ. ಅದಾದಮೇಲೆ ಸಹಾಯಕ ಗ್ರಂಥಪಾಲಕ ಗ್ರೂಪ್ C ಹುದ್ದೆ, ಇಲ್ಲಿ ನಾನ್ HKಯಲ್ಲಿ 1 ಹುದ್ದೆ ಇದೆ. ಇಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ವಿತ್ ಕಂಪ್ಯೂಟರ್ ನಾಲೆಜ್ ಇರುವಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಗ್ರೂಪ್ C ಸಹಾಯಕ ಹುದ್ದೆ, ಇಲ್ಲಿ ನಾನ್ HKಯಲ್ಲಿ 11, HKಯಲ್ಲಿ 1 ಹುದ್ದೆ ಇದೆ.
ಇಲ್ಲಿ ಈ ಹುದ್ದೆಗೆ ವಿದ್ಯಾರ್ಹತೆ ಬಂದುಬಿಟ್ಟು ಡಿಗ್ರಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ವಿತ್ ಕಂಪ್ಯೂಟರ್ ನಾಲೆಜು. ಅದಾದಮೇಲೆ ಕಿರಿಯ ಸಹಾಯಕ ಗ್ರೂಪ್ ಸಿ ಹುದ್ದೆ, ಒಟ್ಟು ನಾನ್ ಎಚ್ ಕೆ ಅಲ್ಲಿ 23 ಮತ್ತು ಎಚ್ ಕೆ ಅಲ್ಲಿ 2 ಹುದ್ದೆ ಇದೆ. PUC ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪರೀಕ್ಷಾ ಪಠ್ಯಕ್ರಮ ನೋಡೋದಾದರೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ 1, ಪತ್ರಿಕೆ 2ನಲ್ಲಿ ಇಂಗ್ಲೀಷ್, ಕನ್ನಡ, ಕಂಪ್ಯೂಟರ್ ಜ್ಞಾನ ಇರ್ತಕ್ಕಂಥ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದಾದಮೇಲೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸಹಾಯಕ ಲೆಕ್ಕ ಹುದ್ದೆ, ಒಟ್ಟು ನಾನ್ ಎಚ್ ಕೆ ಅಲ್ಲಿ 3, ಎಚ್ ಕೆ ಅಲ್ಲಿ 12. ಇದು ವಾಣಿಜ್ಯದಲ್ಲಿ 3 ವರ್ಷಗಳ ಬ್ಯಾಚುಲರ್ ಪದವಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಪ್ಲಸ್ ಕಂಪ್ಯೂಟರ್ ನಾಲೆಜು. ಅದಾದಮೇಲೆ ನಿರ್ವಾಹಕ ಹುದ್ದೆಗಳು, ಒಟ್ಟು ನಾನ್ ಎಚ್ ಕೆ ಅಲ್ಲಿ 60, ಎಚ್ ಕೆ ಅಲ್ಲಿ 240 ಹುದ್ದೆಗಳು. ದ್ವಿತೀಯ PUC ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಪ್ರಶ್ನೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪ್ರಶ್ನೆ ಪತ್ರಿಕೆ 2 ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ. ಅದೇ ರೀತಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗಳು 2 ನಾನ್ ಎಚ್ ಕೆ ಅಲ್ಲಿದೆ. ಅದಾದಮೇಲೆ ಅದಕ್ಕೆ ವಿದ್ಯಾರ್ಹತೆ ಬಂದುಬಿಟ್ಟು ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಆರ್ ಹ್ಯೂಮನ್ ರಿಲೇಷನ್ಸ್ ಸ್ಪೆಷಲೈಸೇಷನ್ನೊಂದಿಗೆ MSW ಅಥವಾ MBAನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿ ಸಹಾಯಕ ಲೆಕ್ಕಾಧಿಕಾರಿ ನಾನ್ ಎಚ್ ಕೆ ಅಲ್ಲಿ 2, ಇದು ಸಹ ವಾಣಿಜ್ಯ ವಿಷಯದಲ್ಲಿ ಪದವಿ ಮಾಸ್ಟರ್ ಡಿಗ್ರಿ ಅಥವಾ BCom ಜೊತೆ ಫೈನಾನ್ಸ್ MBAನಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಅದಾದಮೇಲೆ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಪ್ಲಸ್ ಆಂತರಿಕ ನೇಮಕಾತಿ ಅಂತ ತಿಳಿಸಿದ್ದಾರೆ. ಇಲ್ಲಿ 4+1 5. ಇದು ಸಹ ಒಂದು ವಿಶ್ವವಿದ್ಯಾಲಯದೊಂದಿಗೆ ಇಂಡಸ್ಟ್ರಿಯಲ್ ರಿಲೇಷನ್ಸ್, ಪರ್ಸ್ನಲ್ ಮ್ಯಾನೇಜ್ಮೆಂಟ್, ಲೇಬರ್ ವೆಲ್ಫೇರ್ನ ಪರಿಣಿತಿಯೊಂದಿಗೆ MSW ಪಡೆದ ಸ್ನಾತಕೋತ್ತರ ಪದವಿ ಪಡೆದ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದಾದಮೇಲೆ ಸಹಾಯಕ ಕಾನೂನು ಅಧಿಕಾರಿ 4+1+1 ಒಟ್ಟು 6 ಆಂತರಿಕ ನೇಮಕಾತಿ ಅಂತ ಹೇಳಿದ್ದಾರೆ. ಇದು ಕಾನೂನು ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದರ ಒಂದು ಪರೀಕ್ಷಾ ಪಠ್ಯಕ್ರಮವನ್ನು ಇನ್ನೂ ತಿಳಿಸಿಲ್ಲ. ಇದು ಇಲಾಖೆಯಿಂದ ನಂತರ ನಿಗದಿಗೊಳಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅದೇ ರೀತಿಯಾದಂತೆ ಒಂದು ಸಹಾಯಕ ತಾಂತ್ರಿಕ ಶಿಲ್ಪಿ, ಇದು ಸಹ ಆಂತರಿಕ ನೇಮಕಾತಿ ಅಂತ ತಿಳಿಸಿದ್ದಾರೆ. 6+2 = 8 ಹುದ್ದೆಗಳು. ಇದು ಸಹ ಒಂದು ಆಟೋಮೊಬೈಲ್ ಮೆಕ್ಯಾನಿಕಲ್ ಇಂಜಿನಿಯರ್ನಲ್ಲಿ ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ವಿತ್ ಹೆವಿ ಲೈಸೆನ್ಸ್ ಇರ್ತಕ್ಕಂಥವ್ರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದಾದಮೇಲೆ ಸಹಾಯಕ ಸಂಚಾರ ವ್ಯವಸ್ಥಾಪಕರು 8+2 10. ಇಲ್ಲಿ ಸಹ ಒಂದು ಟ್ರಾನ್ಸ್ಪೋರ್ಟೇಷನ್ ಮಾರ್ಕೆಟಿಂಗ್ನಲ್ಲಿ ಸ್ನಾತಕೋತ್ತರ MBA ಮತ್ತು ಪರ್ಸನಲ್ ಮ್ಯಾನೇಜ್ಮೆಂಟ್ ಮತ್ತು ಇಂಡಸ್ಟ್ರಿಯಲ್ನಲ್ಲಿ ರಿಲೇಷನ್ಸ್ನಲ್ಲಿ MSW ಸ್ನಾತಕೋತ್ತರ ಪದವಿ ಮತ್ತು ಮೆಕ್ಯಾನಿಕಲ್ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ BE ಪದವಿ ಪಡೆತಕ್ಕಂಥ ವಿದ್ಯಾರ್ಥಿಗಳು ವಿತ್ ಹೆವಿ ಲೈಸೆನ್ಸ್ ಇರ್ತಕ್ಕಂಥವ್ರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದಾದಮೇಲೆ ಸಹಾಯಕ ಸಂಚಾರ ನಿರೀಕ್ಷಕ, ಇದು 15+4 19 ಹುದ್ದೆಗಳಿಗೆ. ಕಲಾ, ವಾಣಿಜ್ಯ ಅಥವಾ ವಿಜ್ಞಾನದಲ್ಲಿ PUC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ 10+2 CBSE ಅಥವಾ ICSEಯಲ್ಲಿ ಒಂದು 10th ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು. ಅದೇ ರೀತಿ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಈ ಹುದ್ದೆಗೆ ಪರೀಕ್ಷಾ ಪಠ್ಯಕ್ರಮ ನೋಡೋದಾದರೆ ಸಾಮಾನ್ಯ ಜ್ಞಾನ ಮತ್ತು ಪತ್ರಿಕೆ 2ನಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಒಂದು ಪರೀಕ್ಷಾ ಪಠ್ಯಕ್ರಮವನ್ನು ನೀಡಿದ್ದಾರೆ. ಅದೇ ರೀತಿ ಕೃಷಿ ಮಾರಾಟ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರರು 10 ಹುದ್ದೆಗಳು ನಾನ್ ಎಚ್ ಕೆ ಅಲ್ಲಿ. ಇದು ಒಂದು BE ಸಿವಿಲ್ ಪದವಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಕಿರಿಯ ಅಭಿಯಂತರರು 5 ಹುದ್ದೆಗಳು ನಾನ್ ಎಚ್ ಕೆ ಅಲ್ಲಿ. ಇದು ಸಹ ಡಿಪ್ಲೊಮಾ ಸಿವಿಲನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಪ್ರಥಮ ದರ್ಜೆ ಸಹಾಯಕರು 30 ಹುದ್ದೆಗಳು ನಾನ್ ಎಚ್ ಕೆ ಅಲ್ಲಿ. ಇವರು ವಿಶ್ವವಿದ್ಯಾಲಯದ ಪದವಿಯನ್ನು ಡಿಗ್ರಿ ಮುಗಿಸಿರ್ತಕ್ಕಂಥ ಕಾನೂನು ಪದವಿಯನ್ನು ಪಡೆದಿರ್ತಕ್ಕಂಥ ಎನಿ ಡಿಗ್ರಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಪ್ರಥಮ ದರ್ಜೆ ಸಹಾಯಕರಿಗೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಮಾರುಕಟ್ಟೆ ಮೇಲ್ವಿಚಾರಕರು 30 ಹುದ್ದೆಗಳು. ಇದು BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪ್ರೇಷನ್ ಆರ್ BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕೋಆಪ್ರೇಷನ್ ಆರ್ BSc ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಪರೀಕ್ಷಾ ಒಂದು ಪಠ್ಯಕ್ರಮ ನೋಡೋದಾದರೆ ಸಾಮಾನ್ಯ ಜ್ಞಾನ ಮತ್ತು ಪತ್ರಿಕೆ 2 ಒಂದು ನಿರ್ದಿಷ್ಟ ಪತ್ರಿಕೆ ಇರಲಿದೆ. ಅದಾದಮೇಲೆ ದ್ವಿತೀಯ ದರ್ಜೆ ಸಹಾಯಕರು 30 ನಾನ್ ಎಚ್ ಕೆ ಅಲ್ಲಿ ಮತ್ತು ಮಾರಾಟ ಸಹಾಯಕರು 75 ನಾನ್ ಎಚ್ ಕೆ ಅಲ್ಲಿ. ಇದಕ್ಕೆ PUC ಆದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರಶ್ನೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2 ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರಲಿದೆ. ಅದಾದಮೇಲೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರು ಎಚ್ ಕೆ ಅಲ್ಲಿ
16 ನಾನ್ ಎಚ್ ಕೆಯಲ್ಲಿ 50 ಹುದ್ದೆ ಇದೆ. ಇದು ಸಹ ಡಿಗ್ರಿ ಆದಂಥ ವಿದ್ಯಾರ್ಥಿಗಳು, ಎನಿ ಡಿಗ್ರಿ ಆದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ದ್ವಿತೀಯ ದರ್ಜೆ ಸಹಾಯಕರು ಇಲ್ಲಿ ನಾನ್ ಎಚ್ ಕೆಯಲ್ಲಿ ಯಾವುದೂ ಇಲ್ಲ. ಎಚ್ ಕೆಯಲ್ಲಿ 27 ಹುದ್ದೆಯದ್ದು. ದ್ವಿತೀಯ PUC ಆದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಪರೀಕ್ಷಾ ಪಠ್ಯಕ್ರಮ ನೋಡೋದಾದರೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ 1, ಪತ್ರಿಕೆ 2ನಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರಲಿದೆ. ಒಟ್ಟು ಸುಮಾರು 2609 ಹುದ್ದೆಗಳಾಗಲಿದೆ. ಒಂದು ದೊಡ್ಡ ಬೃಹತ್ ನೇಮಕಾತಿ ಅಧಿಸೂಚನೆ ಅಂತ ಹೇಳ್ಬೋದು. ಈಗ ಯಾರು ಒಂದು ಗೌರ್ಮೆಂಟ್ ನೇಮಕಾತಿಗೆ ಕಾಯ್ತಾ ಇದ್ದೀರಾ, ಒಂದು ಸರ್ಕಾರಿ ನೌಕರಿಗೆ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದೀರಾ ಅಂಥವ್ರಿಗೆ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಇಲ್ಲಿ ಕೆಳಗಡೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಮೇಲೆ ವಿವರಿಸಿರುವ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಮಧ್ಯದ ಒಂದು ಸರ್ಕಾರದ ಸುತ್ತೋಲೆಯಂತೆ ಹೊಸ ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗಿರಲಿಲ್ಲ ಅಂತ ತಿಳಿಸಿದ್ದಾರೆ. ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ವಿವರಿಸಿರುವ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಹಾಜರಾಗಲು ಬಯಸಿದ್ದಲ್ಲಿ ಈ ಹುದ್ದೆಗಳಿಗೆ ನಿಗದಿಯಾಗಿರುವ ಪಠ್ಯಕ್ರಮದಂತೆ ಅಭ್ಯಾಸ ಮಾಡಲು ತಿಳಿಸಿದೆ. ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮತಿಸಿದ ತಕ್ಷಣ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮುಖಾಂತರ ಅರ್ಜಿ ಸ್ವೀಕರಿಸಲು ಕ್ರಮ ವಹಿಸಲಾಗುವುದು ಮತ್ತು ಶೀಘ್ರವಾಗಿ ಪರೀಕ್ಷೆಗಳನ್ನು ಸಹ ನಡೆಸಲಾಗುವುದು ಅಂತ ಹೇಳಿ ಈ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಯಾರ್ಯಾರು ನೀವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅವರಿಗೆ ಒಂದು ಸುವರ್ಣ ಅವಕಾಶ ಮತ್ತು ಒಂದು ಸಿಲೆಬಸ್ ಪ್ರಕಾರ ಯಾವ ಹುದ್ದೆಗಳ ವರ್ಗೀಕರಣವನ್ನು ಸಹ ನೀಡಿ ನಿಮಗೆ ಈ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸೋದಕ್ಕೆ ಈ ಪ್ರಕಟಣೆ ಮೂಲಕ ಅವರು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಒಂದು ಅರ್ಜಿಯನ್ನು ಸ್ವೀಕರಿಸಿ ಪರೀಕ್ಷೆಯನ್ನು ಸಹ ಆದಷ್ಟು ಬೇಗನೆ ನಡೆಸ್ತಾರೆ ಅಂತ ಹೇಳಿ ಈ ಪ್ರಕಟಣೆ ಮೂಲಕ ಅವರು ತಿಳಿಸಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ